ಕೇಂದ್ರ ಸರ್ಕಾರವು ಮಧ್ಯಮ ವರ್ಗಕ್ಕೆ ಮತ್ತಷ್ಟು ಕೊಡುಗೆಗಳನ್ನು ನೀಡಲು ಮುಂದಾಗಿದೆ. ಶೇ.12ರ ಜಿಎಸ್ಟಿ ಸ್ಲ್ಯಾಬ್ ಅನ್ನು ತೆಗೆದುಹಾಕುವ ಮೂಲಕ ಟೂತ್ಪೇಸ್ಟ್, ಬಟ್ಟೆ, ಪಾದರಕ್ಷೆ ಸೇರಿದಂತೆ ಹಲವು ವಸ್ತುಗಳ ಬೆಲೆ ಇಳಿಸುವ ಸಾಧ್ಯತೆ ಇದೆ. ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯಲಿದ್ದು, ಇದಕ್ಕೆ ಕೆಲವು ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಹೊಸದಿಲ್ಲಿ: ಈ ವರ್ಷದ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆಗಳನ್ನು ನೀಡಿದ ಕೇಂದ್ರ ಸರ್ಕಾರ ಇದನ್ನೀಗ ಮತ್ತಷ್ಟು ವಿಸ್ತರಿಸಲು ಮುಂದಾಗಿದೆ. ಆದಾಯ ತೆರಿಗೆಯ ಮಿತಿಯನ್ನು 12 ಲಕ್ಷ ರೂಪಾಯಿವರೆಗೆ ಏರಿಸಿ ರಿಲೀಫ್ ನೀಡಿದ್ದ ಮೋದಿ ಸರ್ಕಾರ, ಇದೀಗ ಕೆಲವು ವಸ್ತುಗಳ ಬೆಲೆಯನ್ನು ಇಳಿಕೆ ಮಾಡುವ ಮೂಲಕ ಮತ್ತೂಂದು ಉಡುಗೊರೆ ನೀಡಲು ಸಜ್ಜಾಗಿದೆ. ಹಲವು ವಸ್ತುಗಳ ಜಿಎಸ್ಟಿ ಇಳಿಕೆ ಮಾಡುವ ಮೂಲಕ ಅವುಗಳ ಬೆಲೆ ಕಡಿಮೆ ಆಗುವಂತೆ ಮಾಡಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ. ಶೇ.12ರ ಜಿಎಸ್ಟಿ ಸ್ಲ್ಯಾಬ್ ಅನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಆಲೋಚನೆಯಾಗಿದೆ. ಇದರಿಂದ ಈ ಸ್ಲ್ಯಾಬ್ನಲ್ಲಿರುವ ಹೆಚ್ಚಿನ ಉತ್ಪನ್ನಗಳು ಶೇ.5ರ ಸ್ಲ್ಯಾಬ್ಗೆ ಬರಲಿದ್ದು, ದರ ಇಳಿಕೆಯಾಗಲಿದೆ. ಇದರ ಲಾಭ ನೇರವಾಗಿ ಜನರಿಗೆ ತಲುಪಲಿದೆ. ಮಧ್ಯಮ ವರ್ಗ ಹಾಗೂ ಬಡವರು ಬಳಸುವ ವಸ್ತುಗಳು ಈಗ ಸ್ಲ್ಯಾಬ್ನಲ್ಲಿ ಇರುವುದರಿಂದ ಅವುಗಳ ದರ ಕಡಿಮೆಯಾಗಲಿದೆ. ಟೂತ್ಪೇಸ್ಟ್ ಮತ್ತು ಹಲ್ಲಿನ ಪುಡಿ, ಛತ್ರಿಗಳು, ಹೊಲಿಗೆ ಯಂತ್ರಗಳು, ಪ್ರೆಷರ್ ಕುಕ್ಕರ್ಗಳು ಮತ್ತು ಅಡುಗೆ ಪಾತ್ರೆಗಳು, ಎಲೆಕ್ಟ್ರಿಕಲ್ ಐರನ್ ಬ್ಯಾಗ್ಸ್, ಗೀಸರ್ಗಳು, ಸಣ್ಣ ಸಾಮರ್ಥ್ಯದ ತೊಳೆಯುವ ಯಂತ್ರಗಳು, ಬೈಸಿಕಲ್ಗಳು, 1,000 ರೂಪಾಯಿಗಿಂತ ಹೆಚ್ಚು ಬೆಲೆಯ ರೆಡಿಮೇಡ್ ಬಟ್ಟೆಗಳು, 500 ನಿಂದ 1,000 ರೂಪಾಯಿವರೆಗಿನ ಬೆಲೆಯ ಪಾದರಕ್ಷೆಗಳು, ಸ್ಟೇಷನರಿ ವಸ್ತುಗಳು, ಲಸಿಕರಣೆಗಳು, ಸೆರಾಮಿಕ್ ಟೈಲ್ಸ್ ಮತ್ತು ಕೃಷಿ ಉಪಕರಣಗಳು ಸೇರಿ ಮುಂತಾದ ವಸ್ತುಗಳು ಸದ್ಯ ಶೇ.12ರ ಜಿಎಸ್ಟಿ ಸ್ಲ್ಯಾಬ್ನಲ್ಲಿವೆ. ಶೇ.12 ಜಿಎಸ್ಟಿ ಸ್ಲ್ಯಾಬ್ ಅನ್ನು ತೆಗೆದುಹಾಕಿದರೆ ಇವುಗಳಲ್ಲಿ ಹೆಚ್ಚಿನವು ಶೇ.5ರ ಸ್ಲ್ಯಾಬ್ಗೆ ಬರಲಿವೆ. ಸುಲಭ ಮತ್ತು ಸರಳ ಜಿಎಸ್ಟಿಗೆ ಸರ್ಕಾರ ಒತ್ತು ನೀಡಿದ್ದು, ಈ ತೀರ್ಮಾನದಿಂದ ಸರ್ಕಾರದ ಮೇಲೆ ವಾರ್ಷಿಕ 40,000 ಕೋಟಿ ರೂಪಾಯಿನಿಂದ 50,000 ಕೋಟಿ ರೂಪಾಯಿವರೆಗೆ ಬೀಳಬಹುದು ಎಂದು ಅಂದಾಜಿಸಲಾಗಿದೆ. ಈ ಪರಿಣಾಮವನ್ನು ಎದುರಿಸಲು ಸರ್ಕಾರ ಸಜ್ಜಾಗಿದ್ದು, ದರ ಇಳಿಕೆ ಮೂಲಕ ವಸ್ತುಗಳ ಬಳಕೆ ಹಾಗೂ ಖರೀದಿಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಒಂದು ಕಡೆ ಜಿಎಸ್ಟಿ ಕಡಿಮೆಯಾದರೂ ಕೂಡ ಖರೀದಿ ಹೆಚ್ಚಲಿದ್ದು, ದೀರ್ಘಾವಧಿಯ ಜಿಎಸ್ಟಿ ಸಂಗ್ರಹದಲ್ಲಿ ಹೆಚ್ಚಳವಾಗಲಿದೆ ಎಂಬ ತತ್ವದ ಮೇಲೆ ಸರ್ಕಾರ ನಂಬಿಕೆ ಇಟ್ಟಿದೆ. ಈ ಹಿನ್ನೆಲೆ ಶೇ.12ರಷ್ಟು ಜಿಎಸ್ಟಿ ಸ್ಲ್ಯಾಬ್ ಅನ್ನು ಕಡಿತಗೊಳಿಸಲು ಮುಂದಾಗಿದ್ದು, ಇತ್ತೀಚಿನ ಸಂದರ್ಶನಗಳಲ್ಲಿಯೂ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಗ್ಗೆ ಸುಳಿವು ನೀಡಿದ್ದಾರೆ. ಆದರೆ ಇದನ್ನು ಜಿಎಸ್ಟಿ ಕೌನ್ಸಿಲ್ನಲ್ಲಿ ನಿರ್ಧರಿಸಬೇಕಿದ್ದು, ಇದಕ್ಕೆ ರಾಜ್ಯಗಳ ಒಪ್ಪಿಗೆ ಕೂಡ ಮುಖ್ಯ. ಸದ್ಯ ಕೆಲವು ರಾಜ್ಯಗಳು ಇದಕ್ಕೆ ಒಪ್ಪಿಲ್ಲ: ಪಂಜಾಬ್, ಕೇರಳ, ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳ. ಕೇಂದ್ರದ ಈ ಚಿಂತನೆಗೆ ವಿರೋಧ ವ್ಯಕ್ತಪಡಿಸಿವೆ ಎಂದು ವರದಿಯಾಗಿದೆ. ಜುಲೈ ತಿಂಗಳ ಕೊನೆಯಲ್ಲಿ ನಡೆಯುವ 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪವಾಗುವ ನಿರೀಕ್ಷೆ ಇದೆ. ಶೇ.12ರ ಜಿಎಸ್ಟಿಯಲ್ಲಿರುವ ವಸ್ತುಗಳು ಯಾವುವು? ಹಲ್ಲಿನ ಪುಡಿ, ಕೂದಲಿನ ಎಣ್ಣೆ, ಸೋಪ್ಗಳು, ಟೂತ್ಪೇಸ್ಟ್, ಛತ್ರಿಗಳು, ಹೊಲಿಗೆ ಯಂತ್ರಗಳು, ವಾಟರ್ ಫಿಲ್ಟರ್ ಮತ್ತು ಪ್ಯೂರಿಫೈಯರ್, ಪ್ರೆಷರ್ ಕುಕ್ಕರ್, ವಾಟರ್ ಹೀಟರ್, ಅಲ್ಯೂಮಿನಿಯಂ, ಉಕ್ಕಿನ ಪಾತ್ರೆಗಳು, ಎಲೆಕ್ಟ್ರಿಕಲ್ ಐರನ್, ವ್ಯಾಕ್ಯೂಮ್
ಕ್ಲೀನರ್, ವಾಷಿಂಗ್ ಮಷಿನ್ಗಳು, ಬೈಸಿಕಲ್ಗಳು, ರೆಡಿಮೇಡ್ ಬಟ್ಟೆಗಳು, ಪಾದರಕ್ಷೆಗಳು. ಶೇಕಡಾ 12 ಜಿಎಸ್ಟಿಯಲ್ಲಿರುವ ಇತರ ವಸ್ತುಗಳು ಯಾವುವು? ಹೆಚ್ಚಿನ ಲಸಿಕರಣೆಗಳು, ವ್ಯಾಯಾಮ ಬುಕ್, HIV, ಹೆಪಟೈಟಿಸ್, ಟಿಬಿ, ಕೀಟಗಳು, ಆಯುರ್ವೇದಿಕ್ ಯುನಾನಿ ಔಷಧಿಗಳು, ಜ್ಯಾಮಿಟ್ರಿ ಬಾಕ್ಸ್, ಚಿತ್ರಕಲೆ ಪುಸ್ತಕಗಳು, ನಕ್ಷೆಗಳು, ಗೋಲ್ಗಳು, ಕಾಂಕ್ರೀಟ್, ಕೆಲವು ಕೃಷಿ ಉಪಕರಣ, ಕೆಲ ಮಾದರಿ ಹಾಲು, ಫ್ರೋಝನ್ ತರಕಾರಿಗಳು, ಪ್ಯಾಕೇಜ್ ಫುಡ್ಸ್ಗಳು, ಸೋಲಾರ್ ವಾಟರ್ ಹೀಟರ್ಗಳು. ಇಂಥ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.